ಗಜಮುಖ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಕೃಷ್ಣಾನಿ ಬೇಗನೆ ಬಾರು ಕೃಷ್ಣಾನಿ ಬೇಗನೆ ಬಾರು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ ಪೂಸಿದ ಶ್ರೀಗಂಧ ಮೈಯೆಲ್ಲ ಘಮ ಘಮ ತಾಂ ತಯ ದಿನ್ನದ ತಾಂ ತದಿನ್ನದೆ ದಿಂದ ತದಿನ ದಿನ ದಯ ತದಿನ ದಿನ ದಿಂ ತದಿನ ದಿನ ದಯ
ಪಾಂಡವರಲ್ಲಿ ಹುಟ್ಟಿರುವಂತಹ ದಾಯಾದಿ ಮತ್ಸರವೆನ್ನುವುದು 18 ದಿನಗಳವರೆಗೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಇಂದು 18ನೆಯ ದಿನದ ಯುದ್ಧ ಪ್ರಾರಂಭವಾಗಿದೆ. ಮಾವನಾಗಿರುವಂತಹ ಶಲ್ಯಭೂಪ ಸೇನಾಧಿಪತ್ಯವನ್ನು ವಹಿಸಿಕೊಂಡು ನಮ್ಮಲ್ಲಿ ಧುರಕ್ಕಾಗಿ ಒದಗಿ ಅವನು ಮೃತಿಯನ್ನೈದಿದ್ದಾನೆ. ಇಂದಿಗೆ ನಮ್ಮ ಪಾಲಿಗೆ ಒದಗಿರುತ್ತಿರುವಂತಹ ಜಯದ ವಿಷಯಗಳನ್ನೆಲ್ಲ ಎಣಿಸುವುದಿದ್ರೆ ಅಂಬರದಲ್ಲಿ ಸುರರು ಸುಮವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಉಳಿದಿರುತ್ತಿರುವಂತಹ ಕೌರವನೊಬ್ಬನಿಂದಾಗಿ ಈ ಭಾರತ ಯುದ್ಧ ಪೂರ್ಣ ಎನ್ನುವುದಾಗಬೇಕಾಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೌರವನ ಯಾವ ಕಡೆಗೆ ತೆರಳಿದ್ದಾನೆ ಎನ್ನುವಂತಹ ವಿಷಯ ನಮಗೆ ಅರಿವಿಲ್ಲದೆ ಹೋಯ್ತು. ಅವನೊಬ್ಬ ನಮಗೆ ದೊರೆಯಬೇಕು, ಅವನೊಬ್ಬನ ಹಣನ್ನು ನಾವು ಮಾಡಬೇಕು. ಆವಾಗ ಭಾರತ ಯುದ್ಧದಲ್ಲಿ ನಾವು ಜಯಶಾಲಿಗಳಾದ ಹಾಗಾಗ್ತದೆ. ಆದ್ದರಿಂದಾಗಿ ಅವನನ್ನು ಹುಡುಕುವಂತಹ ಕಾರ್ಯದಲ್ಲಿ ಮುಂದಾಗಿ ಶ್ರೀಕೃಷ್ಣನ ನಿರ್ದೇಶನದ ಪ್ರಕಾರವಾಗಿ ನಡೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಷ್ಟೇ. ಆದ ಕಾರಣ ಎಲ್ಲಿದ್ದಾನೆ ಎನ್ನುವ ಹಾಗೆ ತಿಳಿಯುವ. ಇತ್ತ ಕುರುಕ್ಷೇತ್ರದಳು ಕುರುರಾಯ ಕಂಡು ಸಂತಾಪನೆ ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪನೆ ಮರುಗಿ ಇದನ್ನೆಲ್ಲ ಕಂಡು ಸಂತಾಪದೆ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಅನಂತ ದೇಶಕಾಲ ಪ್ರವಾಹದಲ್ಲಿ ಹರಿಹರಿದು ಹೊಳೆಯುತ್ತಿರುವ ಹಸ್ತಿನಾವತಿಯ ಸುಂದರ, ಈ ದುರ್ಯೋಧನ ಧೀರವರನ್ನೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ದೂರೀಕರಿಸಿ ಬಿಟ್ಟಿಯ. ಹಾಗಿಲ್ಲವಾದರೆ ನನ್ನ ಕಣ್ಣುಗಳು ಏನನ್ನು ನೋಡುತ್ತಾ ಇದೆ, ನನ್ನ ಹೃದಯ ಏನನ್ನು ಅನುಭವಿಸುತ್ತಾ ಇದೆ. ಕುರುಕ್ಷಿತಿಜರ ಪುಣ್ಯ ಕ್ಷಯಿಸಿ ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದೇನೆ. ನನ್ನ ಭಾಗ್ಯರವಿಯು ಅಸ್ತಂಗತನಾಗುತ್ತಿರುವುದನ್ನು ಅನುಭವಿಸುತ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಸರಳ ಸೇನೆ ಇರುವುದನ್ನ, ದ್ರೋಣಾಚಾರ್ಯರು ಚಿತ್ರಹಿಂಸೆಯ ಗುರಿಯಾಗಿರುವುದನ್ನು ನೋಡಿದೆ. ಮಗನಾದಂಥ ಲಕ್ಷಣ, ಮಿತ್ರನಾದಂಥ ಕರ್ಣ, ಹೆಣವಾಗಿ ಉರುಳಿ ಹೋಗಿರುವಂತಹ ದುರ್ಯೋಗವನ್ನು ಅನುಭವಿಸಿದೆ. ದ್ವೇಷ, ಅಸೂಯೆ, ಮಾತ್ಸರ್ಯದ ಮಹಾಗ್ನಿಯಲ್ಲಿ ಹಸ್ತಿನಾವತಿಯ ಅರಮನೆ ಉರಿದು ಮಸಣವಾದದ್ದನ್ನು ಕಂಡೆ. ಇನ್ನೇನನ್ನು ನಾನು ನೋಡ್ಲಿಕ್ಕಿದೆ, ಇನ್ನೇನನ್ನು ನಾನು ಅನುಭವಿಸಲಿಕ್ಕಿದೆ. ಇದನ್ನೆಲ್ಲ ನೋಡುವ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ, ಇದನ್ನೆಲ್ಲ ನನ್ನ ಅನುಭವಿಸುವ ಹೃದಯ ಸಿಡಿದು ಹೋಗಬಾರದೆ. ಯಾಕೆ ಹೀಗಾಯಿತು? ನನ್ನ 11 ಅಕ್ಷೋಹಿಣಿಯ ಸೈನ್ಯ ಪಾಂಡವರ 7 ಅಕ್ಷೋಹಿಣಿಯ ಸೈನ್ಯದಿಂದ ನಿಪತನಾವಸ್ಥೆಯನ್ನುಗೊಂಡಿತ್ತು. ಹೇಗೆ, ಯಾಕೆ? ಹೌದು, ನಾನು ಪೂರ್ವದಲ್ಲಿ ಮಾಡಿದಂತಹ ಕುಕರ್ಮದ ದೆಸೆಯಿಂದಾಗಿ ಇಂಥ ದೌರ್ಭಾಗ್ಯದ ಕೈಫಲವನ್ನು ಉಣ್ಣುವಂತಾಯಿತು. ಅಲ್ಲ, ನೀಚರಾದಂತಹ ಪಾಂಡವರ ಮೋಸ ವಂಚನೆಗೆ ಬಲಿಯಾದಂತಹ ನಾನು ಇಂಥ ಸೋಲಿನ ಸಾವಿನ ಸುಳಿಯಲ್ಲಿ ಸಿಕ್ಕಬೇಕಾದಂತಹ ಸಂದರ್ಭಕ್ಕೆ ಈಡಾದೆ. ಆದ ಕಾರಣ ಬರಿದಿ
ಮನದಿ ಚಿಂತಿಸುತ್ತ ಇದನ್ನೆಲ್ಲ ಕಂಡು ಸಂತಾಪದಿ ಯಾಕಾಗಿ ಯುದ್ಧ? ಯಾವ ಸುಖವನ್ನ ಸುರಿಯಲೆಂದು ಯುದ್ಧ? 11 ಕ್ಷೋಹಿಣಿ ಸೈನ್ಯದಿಂದ ಪರಿವರ್ತನಾದ ಆ ಕಾಲದಲ್ಲಿ ನನ್ನ ಭಾಗಕ್ಕೆ ವಿಜಯ ಉಂಟಾಗಲಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮುಂದುವರಿಸಿದರೆ ಜಯ ಲಭ್ಯವಾದೀತೆ. ಒಮ್ಮೆ ಜಯವಾಯಿತಾದರೂ ಬರಬಹುದಂಥ ರಕ್ತಸಿಕ್ತವಾದಂಥ ಸಿಂಹಾಸನವನ್ನ ಯಾವ ಒಡನಾಡುಗಳೊಂದಿಗೆ ಆಳಲಿ ಅನುಭವಿಸಲಿ. ಕಾರಣ ಈ ಯುದ್ಧ ನನ್ನ ಭಾಗಕ್ಕೆ ಬರಿದೇ ಯುದ್ಧ. ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಯಾರ? ನನ್ನ ಕಣ್ಮನವನ್ನ ವಂಚಿಸುವ ಈ ಕೆಟ್ಟ ಹವ್ಯಾಸ ಸಲ್ಲದು. ನಿನ್ನಂತೆ ನನ್ನೊಡನೆ ಪುರವನ್ನ ಕೊಟ್ಟು ಜಯವನ್ನ ಕಾಣುವುದನ್ನ ಬಿಟ್ಟು ಹೇಡಿಯ ಹಾಗೆ ಎಲ್ಲಿ ಹೋಗುತ್ತಿದ್ದಿ? ಹೆತ್ತ ಮಾತೆಯ ಒಡಲನ್ನು ಸೇರು, ಅಲ್ಲಾ ಭೂಗರ್ಭವನ್ನ ಹೊಕ್ಕರು. ನಿನ್ನನ್ನು ಹಿಡಿದು ಎಳೆದು ತೊಡೆಯನ್ನ ಮುರಿದು ನನ್ನ ಭಾಷೆಯನ್ನ ತೀರ್ಚಿಕೊಳ್ತೇನೆ.
ವಿಶಾಲವಾದಂತ ಈ ರಣಕ್ಷೇತ್ರದಲ್ಲಿ ಒಂದೇ ಸವನೆ ನಾನು ಓಡುತ್ತಾ ಇದ್ದೇನೆ. ಭೀಮ ನನ್ನನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಇಂದಿನ ಭೀಮನ ಒಂದೊಂದು ಕೂಗಿನಲ್ಲಿಯೂ ನನ್ನ ಭಾಗದ ಮರಣ ಮೃದಂಗ ಧ್ವನಿಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ನನ್ನ ಸರ್ವತೋ ಮುಖ ಮೃತ್ಯುವಿನ ನೃತ್ಯವೇ ನಡೆದಂತೆ ಭಾಸವಾಗುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಒಂದು ಕಾಲದಲ್ಲಿ ಈ ಬರಳನ್ನಾಡಿಸಿದ ಮಾತ್ರದಿಂದ 100 ಭೀಮರನ್ನ ಕುಣಿಸುತ್ತಿದ್ದೆ, ಮಣಿಸುತ್ತಿದ್ದೆ, ದಣಿಸುತ್ತಿದ್ದೆ. ನನ್ನ ಅಂದಿನ ಯಾವತ್ತು ಅದಮ್ಯ ಸಾಹಸ ಇಂದೆಲ್ಲಿ ಅಡಗಿ ಹೋಯಿತು, ಇಂದೆಲ್ಲಿ ಉಡುಗಿ ಹೋಯಿತು. ಯಾಕೆ ಹೀಗೆ? ಹೌದು, ಅಂದು ಸಾವಿರ ಭಟರಿಂದ ನಾನು ಪರಿವೃತನಾಗಿದ್ದೆ. ಇಂದು ಏಕಾಂಗಿ. ಕಾರಣ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹೀಗೆ ಭೀತಿಯ ಭೂತಕ್ಕೆ ವಶನಾಗಿ ವ್ಯವಹರಿಸುವಂತಾಗಿದೆ. ಏನೋ ಭೀಮನ ಕಣ್ಣು ತಪ್ಪಿಸಿ ಇಂದ್ರ ದಿಶಾಭಿಮುಖವಾಗಿ ತೆರಳಿ ಒಂದು ಸುರಕ್ಷಿತವಾದಂತಹ ನೆಲೆಯನ್ನು ತಲುಪಿದ್ದಾಗಿದೆ. ಈಗ ಯೋಚಿಸುತ್ತಾ ಇದ್ದೇನೆ, ಇಂದಿಗೆ 18 ದಿವಸಗಳ ಹಿಂದಿಗೂ ನಾನು ಬದುಕಿ ಬಾಳಿದಂಥ ಆ ಗಾತ ಕಥೆಯ ಕುರಿತಾಗಿ ಅದನ್ನು ಏನೆಂತ ಹೇಳಲಿ? ಛತ್ರ ಜಮರಾದಿಗಳ ಇಂದಿಗೆ 18 ದಿವಸಗಳ ಹಿಂದೊಂದು ದಿವಸ ಕುರುಕ್ಷಿಚಿದರು ತಮ್ಮ ಬೆವರನ್ನೇ ಬಸಿದು ಮಾಡಿಟ್ಟಂತ ಸಿಂಹಾಸನದ ಮೇಲೆ ನಾನು ಸ್ಥಿತನಾದ ಕಾಲ, ನನ್ನ ಸಮಾನಾಂತರವಾದಂತಹ ಗದ್ದುಗೆಯಲ್ಲಿ ತಂದೆ ತಾಯಂದಿರು ಮಂಡಿಸಿದ ವೇಳೆ, ಒಂದು ಕಡೆಯಲ್ಲಿ ಭೀಷ್ಮ ದ್ರೋಣ ಮುಂತಾದಂಥ ಆಚಾರ್ಯ ವರ್ಗದವರು, ಇನ್ನೊಂದು ಕಡೆಯಲ್ಲಿ ಶಕುನಿ ಜಯದ್ರಥ ಶಲ್ಯ ಮುಂತಾದಂಥ ವ್ಯಕ್ತಿಗಳು, ಮತ್ತೊಂದು ತಟ್ಟಿನಲ್ಲಿ ದುಶ್ಯಾಸನ ಮುಂತಾದಂಥ ಸಹೋದರ ವರ್ಗದವರು, ಮತ್ತೊಂದು ಕಡೆಯಲ್ಲಿ ಲಕ್ಷಣ ದೌಶಾಸನಿ ಮುಂತಾದಂಥ ನನ್ನ ಸಂತಾನ ಪರಂಪರೆಯವರು. ಈ ಕಾಲದಲ್ಲಿ ರಾಜಲಾಂಛನವಾಗಿ ಎತ್ತಿ ಹಿಡಿದಂಥ ಬಿಳುಗೊಡೆ, ಲಾವಂಚದ ಬೇರಿನಿಂದ ನಿರ್ಮಿತವಾದಂಥ ಬೀಸಣಿಕೆಯಿಂದ ಗಾಳಿಯನ್ನು ಹಾಕುವಂಥ ದಾಸದಾಸಿಯರ ಸಂದೋಹ, ಹೋಗಬೇಕು ಎಂತಾದ್ರೆ, ಸಾಗಬೇಕು ಎಂತಾದ್ರೆ ಮೇಣೆ ಮೇಲೋ ರಥದ ಮೇಲೋ ಕೊಂಡೊಯ್ಯುವಂಥ ಭಟಸ್ತೋಭ, ಹೀಗೆ ಇರಬಹುದಾದಂಥ ಯಾವತ್ತು ವೈಭವನ್ನ ಕಳೆದುಕೊಂಡವನಾಗಿ ಇಂದು ಏಕಾಂಗಿಯಾಗಿ ಈ ವಿಶಾಲವಾದಂಥ ಪ್ರೇತವನದಲ್ಲಿ ನನ್ನ ಆತ್ಮಬಾಂಧವರ ಹೆಣದ ಬಡವೆಯಲ್ಲಿ ಹತ್ತಿಳಿಯುತ್ತಾ ಪಾದಚಾರಿಯಾಗಿ ಮುಂದೆ ಸಾಗಬೇಕಾದಂಥ ದುರ್ಧರ ಪ್ರಸಂಗ ನನ್ನ ಪಾಲಿಗೆ ಪ್ರಾಪ್ತವಾಗಿ ಬಿಡುತ್ತೆ. ಹಾಗಿದ್ರೆ ಈ ಯಾವತ್ತು ಅನರ್ಥ ಪರಂಪರೆಗೆ ಮೂಲ ಕಾರಣ ಏನು? ನನ್ನ ಪ್ರಶ್ನೆಗೆ ಈಗ ಉತ್ತರ ಎನ್ನುವುದು ದೊರಕಿಕೊಂಡಿದೆ. ದೈವ ಬಲವಿಹೀನನಾದ್ದರಿಂದ ಹೀಗೆಲ್ಲ ಅನರ್ಥವನ್ನು ನಾನು ಅನುಭವಿಸುವಂತಾಯಿತು. ನಡೆದು ಹೋದಂಥ ಯಾವತ್ತು ಕಥೆಯನ್ನು ಮೆಲುಕು ಹಾಕ್ತಾ ನಿಂತ್ರೆ ಭೀಮ ನನ್ನನ್ನ ಬೆನ್ನಟ್ಟದೆ ಬಿಟ್ಟಾನೆ. ಆದ್ದರಿಂದ ಈ ಸ್ಥಳದಲ್ಲಿ ಬಹಳ ಹೊತ್ತು ಉಳಿಯುವುದು ಕ್ಷೇಮಕಾರಕವಾದದ್ದಲ್ಲ. ಆದ್ದರಿಂದ ಮುಂದೆ ಸಾಗಬೇಕಾದ್ದು ಅನಿವಾರ್ಯ.
ಸಂಜಯ, ನಾನೇನನ್ನ ನೋಡುತ್ತಿರುವೆನೋ ಪ್ರಭು. ಒಂದು ಕಾಲದಲ್ಲಿ ನಾಯಕವಾಡಿಗಳು ಮಂದನೆಯ ಮಾಂಡಲಿಕರೆಲ್ಲ ಬಂದು ಎರಗುವಂತಹ ಈ ಕೋಮಲ ಪಾದ ಯಾವಾಗ ತಮ್ಮ ಕರುಣೆ ಈ ರೀತಿಯಾಗಿ ನಮ್ಮ ಮೇಲೆ ಪ್ರವಹಿಸುತ್ತದೆ ಎಂದು ನಿರೀಕ್ಷಿಸುತ್ತಿರಬಹುದಾದಂತಹ ಆ ಮಾಂಡಲಿಕ ಮಂದನೆಯರೆಲ್ಲ ನಿನ್ನನ್ನ ಗೌರವದಿಂದ ಕಾಣುತ್ತಿರುವಂತಹ ಹೊತ್ತು ಆ ಸಂಭ್ರಮ ಬೇರೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಸಂತುಷ್ಟರಾಗಿದ್ದೆವು, ಸಂತೃಪ್ತಿಯನ್ನು ಹೊಂದಿದ್ದೆವು. ಈ ಹಸ್ತಿನಾವತಿಯ ಈ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಸಮರ್ಥನೊಬ್ಬ ದೊರಕಿದನಲ್ಲ, ನಮ್ಮೆಲ್ಲರಿಗೂ ಭಾಗ್ಯ ವಿಧಾತನೊಬ್ಬ ದೊರಕಿದನಲ್ಲ, ಭಾಗ್ಯ ಉಳಿಸುತ್ತಿದ್ದಾನಲ್ಲ ಎಂಬಂತ ಸಂತೃಪ್ತಿ. ಆದರೆ ಇಂದು ಮೆಲುಹಾಸಿನ ಮೇಲೆ ನಡೆದಾಡುತ್ತಿರಬಹುದಾದಂತಹ ನಿನ್ನ ಚರಣ ಕಮಲಗಳು, ಈ ರಕ್ತ, ಈ ಮಜ್ಜೆ, ಈ ಮಾಂಸ ಇದರನ್ನೆಲ್ಲ ತುಂಬಿ ತುಳುಕಾಡುತ್ತಿರುವಂತಹ ಈ ರಣಕಣದಲ್ಲಿ ಮೆಲ್ಲಡಿ ಇಡುತ್ತಾ ಏಕಾಂಗಿಯಾಗಿ ಹೋಗುತ್ತಿರುವಂತಹ ಈ ದುರ್ಧರ ಪ್ರಸಂಗವನ್ನ ನೋಡುವಂತಹ ನಮ್ಮ ಕಣ್ಣುಗಳು ಯಾಕೆ ಹಿಂಗಿ ಹೋಗುವುದಿಲ್ಲ? ಇಂತಹ ಒಂದು ದೀನ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ ಎಂದು ನಾವು ತಿಳಿದಿಲ್ಲ. ಆದರೂ ಬಂತಲ್ಲ, ಯಾರಿಂದ ಯಾಕೆ ಮಾತಾಡುವುದಿಲ್ಲ ಹೇಳು? ಒಂದು ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಏನು ಹೇಳಿದ್ಯಾ? ನಾನು ನೆಲಕ್ಕಾಗಿ ಎರಿಯುತ್ತಿಲ್ಲ, ಛಲಕ್ಕಾಗಿ ಎರಿಯುತ್ತೇನೆ ಎಂದೇ ಹೇಳಿದವನಲ್ಲವೇ ನೀನು? ನಿಷ್ಪಾಂಡವ ಪೃಥ್ವಿ ಎಂದೇ ಉಳಿದವನಲ್ಲವೇ ನೀನು? ಕೊಂದು ಮುಗಿಸುತ್ತೇನೆ ಪಾಂಡವರು ಎಂದು ಹೇಳುತ್ತಿರುವಂತಹ ನಿನ್ನ ಅಗ್ಗಳೆಯ ಛಲದ ನುಡಿ ಎಲ್ಲ ಮರೆತು ಹೋಯ್ತೇನೋ? ಯಾಕೆ ಏಕಾಂಗಿಯಾಗಿ ಮರು ಮಾತಾಡದೆ ಹೋಗುತ್ತಿರುವೆಯ? ದೊರೆಯೇ, ನಾನೇನ ಅಪರಾಧ ಮಾಡಿದ್ದೇನೆ? ಸಂಜಯ, ಸಂಜಯನೇ ನೀ ಕೇಳು, ಸಂಜಯನೇ ನೀ ಕೇಳು. ಆದಿ ಸುಕೃತ ವಿಶಾಲವನವದು, ಆದಿ ಸುಕೃತ ವಿಶಾಲವನವದು, ಸೀದು ಹೋದರೆ ಜಯ ಸರಿಯು ಜಂಗುಳವ, ಜಾರಿದರೆ ಆದರಿಸುವವರ್ಯಾರು ಸಂಜಯ, ಆದರಿಸುವವರ್ಯಾರು ವಿಧಿ ಬರೆದಾರಿ ಅಕ್ಷರ ಕಿಂದು, ವಿಧಿ ಬರೆದಾರಿ ಅಕ್ಷರ ಕಿಂದು, ಪ್ರತಿಕೂಲಾದಿ ಉಂಟೆ, ಪ್ರತಿಕೂಲಾದಿ ಉಂಟೆ ಎನ್ನುತ್ತ ಕಂಬನಿ ತುಂಬಿ ಉಸುರಿದನು. ಓ ಸಂಜಯ, ದೊರೆಯೇ, ಯಾಕೆ ಆದ ಹುಣ್ಣಿನ ಮೇಲೆ ಕಾದ ಬರೆಯನ್ನು ಎಳಿತಾ ಇದ್ದೀಯೋ? ಮೊದಲೇ ನನ್ನ ಬಂಧು ಬಾಂಧವರನ್ನ, ಒಡನಾಡಿಗಳನ್ನ ಕಳೆದುಕೊಂಡು ಹತಾಶೆ ನಿರಾಶೆಯಲ್ಲಿ ತೇಲುತ್ತಿದ್ದಂತ ನನ್ನೆದುರು ಆ ವಿಷಯವನ್ನೇ ನೆನಪು ಮಾಡಿಕೊಟ್ಟು ಪುನಃ ಯಾಕೆ ನನ್ನನ್ನ ಹೀಗೆ ನೋವಿಗೆ ಈಡು ಮಾಡ್ತಾ ಇದ್ದಿ ಸಂಜಯ? ಹೀಗೆಲ್ಲ ಆಯ್ತಲ್ಲ. ಆಗಿದ್ದಿದ್ರೆ ಈ ಯಾವತ್ತೂ ದುರ್ಭರವಾದಂತ ಸ್ಥಿತಿಗೆ, ದುರಂತವಾದಂತ ಘಟನಾವಳಿಗಳಿಗೆ ಮಾನವೀಯವಾದಂತ ವ್ಯವಹಾರದ ದೋಷ ಅಲ್ಲ, ತಪ್ಪಿಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಅದು ಕಾಣದೇ ಇರುವಂತ ಕೈವಾಡ ಒಂದಿದೆಯಲ್ಲ, ಅದುವೇ ವಿಧಿ. ವಿಧಿ, ಆ ವಿಧಿಯ ಚಿತ್ತದಲ್ಲಿ ಸುಯೋಧನನ ಬದುಕಿನಲ್ಲಿ ಹೀಗೆಲ್ಲ ಉಂಟಾಗಬೇಕು ಅಂತಿದ್ರೆ ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ನಾನ್ಯಾರು ಸಂಜಯ? ಕಾರಣ ವಿಧಿಯೇಚ್ಛೆ ಪ್ರಕಾರವಾಗಿ ಎಲ್ಲ ನಡೆದು ಹೋಯ್ತು, ಎಲ್ಲ ನಡೆದು ಹೋಯ್ತು ಸಂಜಯ. ಭೂಪತಿ, ವಿಧಿ ಎಂಬ ಈ 2 ಅಕ್ಷರ ನಿನಗೆ ಮೊದಲೇ ನೆನಪಿಗೆ ಬರಬೇಕಿತ್ತು. ಆದರೂ ನೆನಪಾಯ್ತಲ್ಲ. ವಿಧಿ ವಿಧಿ ಎಂದು ಕುಳಿತರೆ ನೀನು ಹಿಂದೆ ಆಡಿದಂತಹ ಮಾತು, ವಿರೋಧಿಗಳಾಗಿರುವಂತಹ ಪಾಂಡವರು ಮುಂದೊತ್ತುತ್ತಿದ್ದಾರಲ್ಲ, ಜಯಲಲನೆಯನ್ನ ಸಂಪಾದಿಸಿದ್ದಾರಲ್ಲ, ಅವರ ಬಗ್ಗೆ ನಿನ್ನ ನಿಲುಮೆ ಏನು ಸಂಜಯ? ಎಲ್ಲವೋ ಸಂಜಯ ಕೇಳು, ಎಲ್ಲವೋ ಸಂಜಯ
ಇದುವರೆಗೆ ನಡೆದು ಹೋದಂತಹ ವಿಷಯದ ಕುರಿತು ವಿಧಿ ಅಂತ ಹೇಳಿದ್ರೆ ವಿನಃ ಮುಂದೆ ನಡೆಸುವಂತಹ ಕೃತ್ಯ ವಿಷಯದಲ್ಲಿ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೈ ಕಟ್ಟಿ ಕೂತುಕೊಳ್ಳುವಂತಹ ನಿಷ್ಕ್ರಿಯ ವ್ಯಕ್ತಿ ದುರ್ಯೋಧನಲ್ಲ. ಮತ್ತೆ ಇಂದೊಂದು ದಿವಸ ಕಳೆದು ನಾಳೆ ಉದಯವಾಯಿತಾದ್ರೆ ನನ್ನ ವಿರೋಧಿಗಳಾದಂತಹ ಪಾಂಡವರನ್ನ ನೆಲಕ್ಕೆ ಒಣಗಿಸುತ್ತೇನೆ, ಅವರ ತಲೆಯನ್ನ ಒಡೆಯುತ್ತೇನೆ, ಮೃತ್ಯು ಮಂದಿರಕ್ಕೆ ಕಳಿಸುತ್ತೇನೆ. ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ. ಹೀಗೆಂದು ಹೇಳಿ ಕೆಲವೇ ದಿನಗಳಾಯಿತು. ಆದರೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಕಾರಣ ಅಲ್ಲಿ ತುಂಬಿರುವಂತಹ ಬಲಾಢ್ಯರು, ಅದರಲ್ಲಿಯೂ ನಿನ್ನ 99 ಮಂದಿ ಸಹೋದರನನ್ನು ನುಂಗಿ ನಡೆದಂತಹ ಪ್ರಕೋದರ ಒಬ್ಬ ಸಾಕಲ್ಲ. ಭೀಮಾ ನನ್ನ ಹುಟ್ಟು ಹೊಗೆಯಾದಂತ ಭೀಮನ ಒಡಲನ್ನ ಒಡೆಯುತ್ತೇನೆ, ಮಜ್ಜ ಮಾಂಸಗಳನ್ನ ಹಿರಿದು ತೆಗೆಯುತ್ತೇನೆ. ನನ್ನ 99 ಮಂದಿ ಸಹೋದರರಿದ್ದಾರಲ್ಲ, ಅವರ ಯಾವತ್ತು ಅಳಿವಿಗೆ ಕಾರಣವಂತ ಈ ಭೀಮನ ವಿಷಯದಲ್ಲಿ ಸೇಡನ್ನ ತೀರಿಸಿಕೊಳ್ಳುತ್ತೇನೆ. ಇನ್ನು ಆ ಪಾರ್ಥ ಅವನ ಶಿರಸ್ಸನ್ನ ಹೊಡೆಯುತ್ತೇನೆ. ನನ್ನ ಮಿತ್ರವರಿಗಾದಂತಹ ಕರುಣೆ ಕೊಡಬಹುದಾದಂತಹ ಯಾವತ್ತೂ ಸಹಾಯ ಸಹಕಾರಕ್ಕೆ ಮಂಗಲಾಚರಣೆಯನ್ನು ಹಾಡುತ್ತೇನೆ. ಮಿಕ್ಕಿನ ಭಟರು ನನ್ನ ಲೆಕ್ಕಕ್ಕೆ ಇಲ್ಲ. ಮಿಕ್ಕಿ ಬಂದ್ರೆ ಆ ಭಟರನ್ನೆಲ್ಲ ಮಾರಿಗೆ ಎದಿದ್ರೆ 100 ಮಕ್ಕಳಲ್ಲಿ ಧೃತರಾಷ್ಟ್ರನಿಗೆ ತನಯನಲ್ಲ. ಪ್ರಭು, ನಾನು ಯಾಕೆ ಬಂದಿರುವೆ ತಿಳಿದಿದ್ಯಾ? ವೇದವ್ಯಾಸರ ಅನುಗ್ರಹದಿಂದ ಹಸ್ತದಲ್ಲಿಯೇ ಕುರುಕ್ಷೇತ್ರದಲ್ಲಿ ಆಗಿರುವಂತಹ ವಿದ್ಯಮಾನಗಳನ್ನು ತಿಳಿಯಪಡಿಸುವಂತಹ ಯೋಗ್ಯತೆ ನನಗೆ ಬಂದಿತ್ತು. ಅಂದನ ಪಾಲನೆಗೆ ಉಸುರುತ್ತಿದ್ದೆ. ರಣಕಣದಲ್ಲಿ ನೀನು ಕಾಣದಿದ್ದಂತಹ ಪ್ರಸಂಗ ಒದಗಿ ಬಂತು. ಆ ಮಹಾರಾಜನಿಗೆ ಧೈರ್ಯವನ್ನೊರೆದು ನೀನು ಎಲ್ಲಿದ್ದೀ ಅಂತ ತಿಳ್ಕೊಂಡು ಬರೋಣ ಅಂತ ಬಂದೆ. ನಿನ್ನನ್ನು ನೋಡಿದೆ. ಆದರೆ ನನ್ನ ಮಗ ಯಾವ ನಿರ್ಧಾರಕ್ಕೆ ಬಂದಿದ್ದಾನೆ, ಯಾವಾಗ ಬರ್ತಾನೆ ಎಂದು ಕಾತುರದಿಂದ ನಿರೀಕ್ಷಿಸುತ್ತಿರಬಹುದಾದಂತಹ ನಿನ್ನ ಅಪ್ಪನಾಗಿರುವಂತಹ ಧೃತರಾಷ್ಟ್ರ, ನಿನ್ನವ್ವೆಯಾಗಿರುವಂತಹ ಗಾಂಧಾರಿ, ನಿನ್ನ ಮಡದಿಯಾಗಿರಬಹುದಂತಹ ಸೌಭಾಗ್ಯವತಿ ಭಾನುಮತಿ, ಉಳಿದ ಪರಿವಾರದವರೆಲ್ಲ ಕೇಳಿದ್ರೆ ಯಾವ ಉತ್ತರ ಕೊಡಲಿ ಪ್ರಭು? ಸಂಜಯ, ನನ್ನ ತಂದೆ ತಾಯಿ ಮಕ್ಕಳು ಎನ್ನುವಂಥ ವ್ಯಾಮೋಹಕ್ಕೆ ಅಚ್ಚೆಗೆ ವಶರಾದಂತಹ ವ್ಯಕ್ತಿಗಳು ಅವರು. ಇಂದಿನ ನನ್ನ ದಾರುಣವಾದಂತಹ ಸ್ಥಿತಿಯನ್ನು ಕೇಳಿದಾಗ ಸಹಜವಾಗಿಯೇ ಭಯ ವಿಹಲರಾಗಿರಬಹುದು. ಅವರಿಗೆ ಹೋಗಿ ನೀನಿಷ್ಟೇ ಹೇಳು, ದುರ್ಯೋಧನ ಕೇವಲ ನಿಮ್ಮ ಮಗ ಮಾತ್ರನಲ್ಲ, ಆತ ಕ್ಷಾತ್ರಿಯ ವೀರನೂ ಆಗಿದ್ದಾನೆ. ಕಾರಣ ಕ್ಷಾತ್ರಿಯ ವೀರನಿಗೆ ಉಚಿತವಾದಂತಹ ಯಾವ ಯುದ್ಧವಿದೆಯೋ ಆ ಯುದ್ಧ ಭೂಮಿಯಲ್ಲಿ ಉಳಿವೋ ಅಥವಾ ಅಳಿವೋ ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾದದ್ದು ಕ್ಷಾತ್ರಿಯರ ಧರ್ಮ ಎನ್ನುವುದಾಗಿ ಅವರಿಗೆ ಸ್ವಾಂತನ ಪರವಾದಂತಹ ಮಾತನ್ನ ನೀನೇ ಆಡು ಸಂಜಯ. ಅಷ್ಟಲ್ಲದೆ ನನ್ನ ಹೆಂಡತಿಯಾದಂಥ ಭಾನುಮತಿ ಯಾವ ಕೆಳದಲ್ಲಿ ಅವಳ ಕೊನೆಗೆ ಮಾಗನ ಧಾರಣೆಯನ್ನು ಮಾಡಿದನೋ ಆಗಲೇ ತಂದೆ ತಾಯಂದಿರು ಸಾಕಿ ಸಲಹಿದ 1000 ಋಣವನ್ನು ಹರಿದೊಗೆದು ಕೈ ಹಿಡಿದವನೇ ಭಗವಂತನೆನ್ನುವುದಾಗಿಯೂ ಹೊಕ್ಕ ಮನೆಯೇ ಸ್ವರ್ಗ ಎನ್ನುವುದಾಗಿ ಭಾವಿಸಿದವಳು ತನ್ನ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾದಂತಹ ಕಾಲದಲ್ಲಿಯೂ ಅದಕ್ಕೆ ಆಕ್ಷೇಪವನ್ನು ಕೊಟ್ಟವಳಲ್ಲ. ಆ ಕಾಲದಲ್ಲಿ ಅವಳು ಹೇಳಿದ್ದಿಷ್ಟೇ, ಪತಿದೇವ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾಗಿ ಹೋಗಲಿ, ಆದರೆ ತನ್ನ ಹಣೆಯಲ್ಲಿ ರಾರಾಯಿಸುವಂತೆ ಯಾವ ತಿಲಕವಿದೆಯೋ ಅದನ್ನು ಮಾತ್ರ ಮೃತ್ಯು ದೇವತೆ ಅಳಿಸದೆ ಉಳಿಸಲಿ ಎನ್ನುವುದಾಗಿ ಅರ್ಥ. ಈ ಪತಿಯ ಬದುಕನ್ನೇ ಹಾರೈಸಿದವಳು ಎನ್ನುವುದಾಗಿ ಅರ್ಥ. ಅಂತ ಪತಿವ್ರತಾ ಶಿರೋಮಣಿಯಲ್ಲಿ ಒಂದು ಮಾತನ್ನಾಡು, ಬದುಕಿದ್ರೆ ನಾಳೆ ಬಂದು ನಿನ್ನೊಂದಿಗೆ ರತ್ನಖಚಿತವಾದಂತಹ ಸಿಂಹಾಸನವನ್ನು ಆಳುತ್ತಾನಂತೆ. ಅದನ್ನ ವಿಧಿ ಸಹಿಸದೇ ಹೋದ ಪಕ್ಷದಲ್ಲಿ ಆರ್ಯನಾರ್ಯರಿಗೆ ಸಹಜವಾದಂತಹ ಸಹಗಮನ ಪದ್ಧತಿಯ ಮೂಲಕವಾಗಿ ಸತ್ತು ಸ್ವರ್ಗದಲ್ಲಿರಬಹುದಾದಂತಹ ಪತಿಯನ್ನು ಕೂಡಿಕೊಳ್ಳಿಕ್ಕೆ ಹೇಳಿದ್ದಾನೆ ಅಂತ ಸೂಚಿಸು. ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತ ಹೇಳ್ತೀಯ, ಈಗ ಏನು ಮಾಡುತ್ತೀಯ? ಈಗೇನು ಮಾಡ್ತೇನೆ? ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ
ಹೀಗೆ ಸಮೀಪದಲ್ಲಿ ಹುದುಗಿರುವೆ ಹುದುಗಿರುವೆ ನೈ ಹಗೆಗಳ ಅರಿಯದಂದದಲ್ಲಿ ಹುದುಗಿರುವೆ ನೈ ಹಗೆಗಳ ಅರಿಯದಂದದಲ್ಲಿ ಏನ ಬೇಳಲಿ ನಿನಗೆ ಓ ಸಂಜಯ, ಸ್ವಾಮಿ, ವಿರೋಧಿಗಳ ತಲೆಯನ್ನ ಕಡಿಯಬೇಕು ಎಂತಾದ್ರೆ ನಾಳೆವರೆಗೂ ನಾನು ಬದುಕುಳಿಯಬೇಕು. ಸತ್ಯ. ವಿರೋಧಿಗಳ ಕಣ್ಣು ತಪ್ಪಿಸಿದ್ರೇನೆ ನಾನು ಬದುಕುಳಿಲಿಕ್ಕೆ ಸಾಧ್ಯ. ಹೌದು. ಅದಕ್ಕೊಂದು ಉಪಾಯವನ್ನೇ ಎಣ್ಣಿದ್ದೇನೆ ಸಂಜಯ. ಏನು? ಇಲ್ಲಿಗೆ ಸಮೀಪದಲ್ಲಿ ಇದೆಯಲ್ಲ ದ್ವೈಪಾಯನ ಸರೋವರ. ಆ ಸರೋವರದಲ್ಲಿ ಯಾರಿಗೂ ತಿಳಿಯದಾಗೆ ಮುಳುಗಿದ್ದು ಬಿಡುತ್ತೇನೆ ಸಂಜಯ. ಇಂದು ಮುಳುಗಿದ್ದು ನಾಳೆ ಆದೊಡನೆ ನನ್ನ ವಿರೋಧಿಗಳಾದಂತಹ ಪಾಂಡವರ ತಲೆಯನ್ನು ಒಡೆದು ಹಾಕುತ್ತೇನೆ. ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಸಂಜಯ. ಯಾರಲ್ಲಿ ಈ ವಿಷಯವನ್ನು ಹೇಳಬೇಡ ಸಂಜಯ. ಭಾಗ್ಯವಿದ್ರೆ ಪುನಃ ನಿನ್ನ ನಾಳೆ ಬಂದು ಕಾಣುತ್ತೇನೆ ಸಂಜಯ. ಸಂಜಯ, ಸ್ವಾಮಿ, ಎಲ್ಲೆಲ್ಲಿಯೂ ಮಜ್ಜೆ ಮಾಂಸಗಳ ರಾಶಿ, ಎಲ್ಲೆಲ್ಲಿಯೂ ಎಲುಬಿನ ಹಂದರಗಳು, ಎಲ್ಲೆಲ್ಲಿಯೂ ಕರುಳಿನ ಮಾಲೆಗಳು, ರಕ್ತಪ್ಲಾವಿತವಾದಂಥ ನೆಲ, ಇದುವರೆಗೂ ರಣಕ್ಷೇತ್ರವಾದಂಥ ಈ ಸ್ಥಳ ಇಂದು ಕೇವಲ ರುದ್ರಭೂಮಿ. ಹಾ, ಯಾರು? ಅಭಿಮನ್ಯು! ಓ ಮಗನೇ, ನೀನು ಪರಬಲದವನಾದ್ರೆ ಏನಂತೆ? ನಿನ್ನಲ್ಲಿರಬಹುದಾದಂತ ವೀರಶ್ರೀಯನ್ನ ಕಂಡು ಒಂದು ಕಾಲದಲ್ಲಿ ಮೆಚ್ಚಿಕೊಂಡವ ನಾನು ಮಗನೇ. ಒಂದು ಅಭೇದ್ಯವಾದಂತಹ ಚಕ್ರವ್ಯೂಹವನ್ನ ಭೇದಿಸಿ ಅನೇಕ ವಿರೋಧಿಗಳನ್ನ ಯಮನೂರಿಗೆ ಕಳುಹಿ ನೀನಾಗಿ ಮೆರೆದಂತ ಆ ದೃಶ್ಯ ಇಂದೂ ನನ್ನ ಕಣ್ಣ ಮುಂದೆ ಕಟ್ಟಿದಂತಿದೆ ಕಂದ. ನಿನ್ನಂತ ಕಂದಮ್ಮನನ್ನ ಉಳಿಯಗೊಟ್ಟಿದ್ರೆ ಭಾರತ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಸ್ಥಾಪಿಸ್ತಿದ್ದೆ ನೀನು ಮಗನೇ. ನೀನೊಬ್ಬ ಭರತ ಕುಲದ ರತ್ನ ದೀಪ್ತಿ ಆಗ್ತಿದ್ದೆ ಕಂದ. ನಿನ್ನಂತವನನ್ನ ಆ ಕಾಲದಲ್ಲಿ ರಣದೇವತೆಗೆ ಬಲಿಗೊಟ್ಟಂತ ಈ ದುರಾತ್ಮನನ್ನು ಕ್ಷಮಿಸು ಮಗನೇ. ಯಾರು? ಕರ್ಣ, ಓ ಮಿತ್ರ ಕರ್ಣ. ಬೇಟೆ ಕರ್ಣನ ಕೂಡೆ, ಆಟ ಕರ್ಣನ ಕೂಡೆ, ಹೀಗೆ ಭೌತಿಕವಾದಂತಹ ಯಾವತ್ತು ವ್ಯವಹಾರದಲ್ಲಿ ನಾನು ನೀನು ಒಂದಾಗಿ ಬದುಕಿದ್ದಾಯಿತು ಕರ್ಣ. ಆದ್ರೆ ಸಾವಿರ ವಿಷಯದಲ್ಲಿ ಮಾತ್ರ ನೀನು ಒಂಟಿಯಾಗಿ ನಡೆದು ಬಿಟ್ಟಿಯಲ್ಲ ಕರ್ಣ. ನೀನಿಲ್ಲದಂತ ಬದುಕು ನಿಜಕ್ಕೂ ಶುಷ್ಕ ಮರುಭೂಮಿಯಂತೆ. ಕಾರಣ ನಾನು ಬರುತ್ತೇನೆ, ನಿನ್ನನ್ನು ಕೂಡಿಕೊಳ್ಳುತ್ತೇನೆ ಕರ್ಣ, ನಿನ್ನನ್ನು ಕೂಡಿಕೊಳ್ಳುತ್ತೇನೆ.